ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ದೇಶದಲ್ಲಿ ಮತ್ತೊಮ್ಮೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ. ಕೇವಲ 10 ದಿನಗಳಲ್ಲಿ ಅಂತರದಲ್ಲಿ 3ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ. 10 ದಿನದ ಅಂತರದಲ್ಲಿ 3ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರೋ ಅಂಥದ್ದು. ಇವತ್ತು ಪೆಟ್ರೋಲ್ಗೆ ಪ್ರತಿ ಲೀಟರ್ಗೆ 87 ಪೈಸೆ, ಡೀಸೆಲ್ಗೆ 91 ಪೈಸೆ ಏರಿಕೆ ಆಗಿದೆ. ಮೇ 16ರಂದು ಮೊದಲ ಬಾರಿಗೆ ಶಾಕ್ ಕೊಟ್ಟಿತ್ತು ಕೇಂದ್ರ ಸರ್ಕಾರ. ಪೆಟ್ರೋಲಿಯಂ ಇಲಾಖೆ ಪ್ರತಿ ಲೀಟರ್ಗೆ ₹3 ಏರಿಕೆಯನ್ನು ಮಾಡಿತ್ತು. ಇವತ್ತು ಮತ್ತೆ 87 ಪೈಸೆ, ಇದು 3ನೇ ಬಾರಿಗೆ. ಈ ಹಿಂದೆ 87 ಪೈಸೆ, ಈಗ ಮತ್ತೆ 87 ಪೈಸೆ. ಮೇ 19ರಂದು 2ನೇ ಬಾರಿಗೆ ದರಗಳ ಏರಿಕೆ ಆಗಿತ್ತು. ಈಗ 3ನೇ ಬಾರಿ ಮತ್ತೆ ದರವನ್ನು ಹೆಚ್ಚಿಸಿದೆ ಕೇಂದ್ರ ಸರ್ಕಾರ. ಬೆಂಗಳೂರಿನಲ್ಲಿ ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆ ಈಗ ₹108 5 ಪೈಸೆ ಆಗಿದೆ. ಸೊ 108ರ ಗಡಿ ದಾಟಿತು. ಡೀಸೆಲ್ ದರನೂ ಕೂಡ ₹95 4 ಪೈಸೆ ಆಗಿದೆ. ಕಳೆದ 10 ದಿನದಲ್ಲಿ 3ನೇ ಬಾರಿಗೆ ಈಗ ಏರಿಕೆ ಆಗಿರೋದು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ಈಗ ಅಂಕಿತಾ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಅಂಕಿತಾ, ಈಗ ಪೆಟ್ರೋಲ್ ಡೀಸೆಲ್ ಬೆಲೆ 10 ದಿನದಲ್ಲಿ 3ನೇ ಬಾರಿ ಏರಿಕೆ ಆಗಿದೆ. ತಾವು ಕೂಡ ಪೆಟ್ರೋಲ್ ಬಂಕ್ ಬಳಿ ಇದ್ದೀರಿ, ಅಲ್ಲಿಂದ ವರದಿಯನ್ನು ನೀಡೋದಾದ್ರೆ. ಪೆಟ್ರೋಲ್ ಹಾಗೆ ಡೀಸೆಲ್ ದರ ಕಳೆದ 10 ದಿನಗಳಲ್ಲಿ 3ನೇ ಬಾರಿ ಏರಿಕೆ ಆಗಿರುವಂತದ್ದು. ಇದು ನಿಜಕ್ಕೂ ಕೂಡ ಜನಸಾಮಾನ್ಯರಿಗೆ ಬರೆ ಎಳೆದಂತಾಗಿದೆ. ಸದ್ಯಕ್ಕೆ ನಾನು ನೃಪತುಂಗ ರಸ್ತೆಯಲ್ಲಿರುವಂತಹ ಪೆಟ್ರೋಲ್ ಬಂಕ್ ನಲ್ಲಿ ಇದ್ದೀನಿ. ನಿಮ್ಗೆ ತೋರಿಸ್ತಾ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಪೆಟ್ರೋಲ್ ನ ರೇಟ್ ಜಾಸ್ತಿ ಆಗ್ತಾ ಇದ್ದಂಗೆ ಪೆಟ್ರೋಲ್ ಹಾಕಿಸ್ಕೊಳ್ಳೋರ ಸಂಖ್ಯೆ ಕೂಡ ಎಲ್ಲೋ ಒಂದು ಕಡೆ ಕಡಿಮೆ ಆದಂತೆ ಕಾಣ್ತಾ ಇರುವಂತದ್ದು. ಅಂದ್ರೆ ಯಾವಾಗ್ಲೂ ಕೂಡ ರಶ್ ಇರ್ತಾ ಇರುವಂತಹ ಪೆಟ್ರೋಲ್ ಬಂಕ್ ಇವತ್ತು ಸಂಪೂರ್ಣವಾಗಿ ಖಾಲಿ ಆಗಿರುವಂತದ್ದು. ಎಲ್ಲೋ ಒಂದು ಕಡೆ ಜನಸಾಮಾನ್ಯರಿಗೆ ನಿಜಕ್ಕೂ ಕೂಡ ಇದು ಶಾಕ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ 3ನೇ ಬಾರಿ ಈ ರೀತಿಯಾಗಿ ಏರಿಕೆ ಆಗಿರೋದ್ರಿಂದ ಸಾಕಷ್ಟು ರೀತಿಯಲ್ಲಿ ತೊಂದರೆಗಳು ಆಗ್ತಾ ಇರುವಂತದ್ದು. ಪೆಟ್ರೋಲ್ ದರ 108.9 ಪೈಸೆಗೆ ಏರಿಕೆ ಆಗಿರುವಂತದ್ದು ನೀವು ನೋಡ್ತಾ ಇರಬಹುದು. ಆಲ್ರೆಡಿ ಪೆಟ್ರೋಲ್ ಬಂಕ್ಗಳಲ್ಲಿ ಈ ಹೊಸ ದರ ಏನಿದೆ ಏರಿಕೆ ಆಗಿರುವಂತಹ ದರ ಡಿಸ್ಪ್ಲೇ ಆಗಿದೆ. ಜೊತೆಗೆ ಜನಸಾಮಾನ್ಯರಿಗೂ ಕೂಡ ನಿಜಕ್ಕೂ ಕೂಡ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಶಾಕ್ ಎದುರಾಗಿರುವಂತದ್ದು. ಇನ್ನು ಡೀಸೆಲ್ ದರ ಕೂಡ ಏರಿಕೆ ಆಗಿರುವಂತದ್ದು. ಸಂಪೂರ್ಣವಾಗಿ ಪೆಟ್ರೋಲ್ ಬಂಕ್ ನ ಒಂದು ದೃಶ್ಯವನ್ನ ನೀವು ನೋಡ್ತಾ ಇರಬಹುದು. ಪೀಕ್ ಅವರಲ್ಲಿ ಯಾವಾಗ್ಲೂ ಕೂಡ ಪೆಟ್ರೋಲ್ ಬಂಕ್ ನಲ್ಲಿ ಪೆಟ್ರೋಲ್ ಡೀಸೆಲ್ ಹಾಕಿಸ್ಕೊಳ್ಳೋದಕ್ಕೆ ಜನ ಸಾಮಾನ್ಯರು ಮುಗಿಬೀಳ್ತಾ ಇದ್ರು, ಅಂದ್ರೆ ವಾಹನ ಸವಾರರು ಮುಗಿಬೀಳ್ತಾ ಇದ್ರು. ಆದ್ರೆ ಇವತ್ತು ಸಂಪೂರ್ಣವಾಗಿ ಖಾಲಿ ಆಗಿರುವಂತದ್ದು. ಹಾಗಂತ ಪೆಟ್ರೋಲ್ ದರ ಜಾಸ್ತಿ ಆಗಿದೆ, ಆ ಗಾಡಿ ಯೂಸ್ ಮಾಡ್ತಾ ಇಲ್ಲ ಅಂತಲ್ಲ, ಎಲ್ಲೋ ಒಂದು ಕಡೆ ಜನಸಾಮಾನ್ಯರಿಗೆ ನಿಜಕ್ಕೂ ಕೂಡ ಇದು ಹೊರೆ ಅಂತಾನೆ ಹೇಳ್ಬೋದು. ಹಾಗಾಗಿ ಒಂದಷ್ಟು ಜನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಕೂಡ ಬಳಸ್ತಾ ಇದ್ದಾರೆ. ಆದ್ರೆ ಕೆಲವರು ಮಾತ್ರ ಈ ರೀತಿಯಾಗಿ ಪೆಟ್ರೋಲ್ ಡೀಸೆಲ್ ಅನ್ನ ಹಾಕಿಸ್ಕೊಳ್ತಾ ಇದ್ದಾರೆ. ಅಂತವರಿಗೆ ನಿಜಕ್ಕೂ ಕೂಡ ಶಾಕ್ ಆಗಿರುವಂತದ್ದು. ಜೊತೆಗೆ ಒಂದಷ್ಟು ಪೆಟ್ರೋಲ್ ಬಂಕ್ ನ ಸಿಬ್ಬಂದಿ ಜೊತೆ ಕೂಡ ವಾಹನ ಸವಾರರು ಮಾತುಕತೆಯನ್ನ ನಡೆಸ್ತಾ ಇರುವಂತದ್ದು. ಅಂದ್ರೆ ಯಾವಾಗ ಏರಿಕೆ ಆಗಿದ್ದು, ಜೊತೆಗೆ ಎಷ್ಟು ಏರಿಕೆ ಆಗಿದೆ ಅಂತ ಹೇಳಿ. ಅಂದ್ರೆ ಕೆಲವರಿಗೆ ಪಾಪ ಮಾಹಿತಿನೇ ಇಲ್ಲ. ಬೆಳ್ಳಂಬೆಳಗ್ಗೆ ಈ ರೀತಿಯಾಗಿ ದರ ಏರಿಕೆ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಇದು ನಿಜಕ್ಕೂ ಶಾಕಿಂಗ್ ಅಂತ ಹೇಳ್ಬೋದು. ಅದರಲ್ಲೂ ಕೂಡ 10 ದಿನಗಳಲ್ಲಿ ಸುಮಾರು 3ನೇ ಬಾರಿ ಈ ರೀತಿಯಾಗಿ ದರ ಏರಿಕೆ ಆಗ್ತಾ ಇರೋದ್ರಿಂದ ನಿಜಕ್ಕೂ ಕೂಡ ಇದೊಂದು ಸಾರ್ವಜನಿಕರ ಮೇಲೆ ಬರೆ ಎಳೆದಂತಾಗಿರುವಂತದ್ದು. ಮಧುಸೂದನ್, ಧನ್ಯವಾದ ಅಂಕಿತಾ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.